ಹಾಯ್, ನಮಸ್ತೆ. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಹೇಳಿ ಭಾವಿಸ್ತೀನಿ. ನಾನು ಇವತ್ತಿನ ಟಾಪಿಕ್ ಏನಪ್ಪ ಅಂತ ಹೇಳಿದರೆ, ಏಂಜಲ್ಸ್ ನಂಬರ್. ನಿನ್ನೆ 111 ಬಗ್ಗೆ ತಿಳಿಸ್ಕೊಟ್ಟಿದ್ದೆ. ಇವತ್ತು 222 ಅಂದರೆ 222 ಮತ್ತು 2222 ಅಂದರೆ 42. ಇವೆರಡು ಏನು ಸೂಚನೆ ಮಾಡ್ತವೆ ಅನ್ನೋದನ್ನು ನಿಮಗೆ ಇವತ್ತು ತಿಳಿಸ್ಕೊಡ್ತೀನಿ. ಅಚಾನಕ್ಕಾಗಿ ಯಾವ ಕೆಲಸನೂ ನಡೆಯೋದಿಲ್ಲ. ಅಂದರೆ ನಾವು ಆ ನಂಬರ್ಸ್ ನೋಡ್ತಾ ಇದ್ದೀವಿ ಅಂತ ಹೇಳಿದರೆ ಏನಕ್ಕೆ ನಾವು ನೋಡ್ತಾ ಇದ್ದೀವಿ ಅನ್ನೋದು ನಿಮಗೆ ಸ್ವಲ್ಪ ಐಡಿಯಾ ಬರಲಿ ಅಂತ ಹೇಳಿ ಈ ವಿಡಿಯೋ ಮಾಡ್ತಾ ಇದ್ದೀನಿ. ಮತ್ತು ನಾನು ತುಂಬ ದಿನದಿಂದ ನನಗೂ ಸಹಿತ ಇಂಟ್ಯೂಷನ್ ತುಂಬಾ ಬರ್ತಾಯಿತ್ತು ಈ ಥರ ವಿಡಿಯೋ ಮಾಡಬೇಕು ಅಂತ ಹೇಳಿ. ಏಕೆಂದರೆ ಏಂಜಲ್ಸ್ ನಮಗೆ ತುಂಬಾ ಸಪೋರ್ಟ್ ಮಾಡ್ತಾ ಇರ್ತಾರೆ ಮತ್ತು ಗೈಡೆನ್ಸ್ ಕೊಡ್ತಾ ಇರ್ತಾರೆ. ಅವ್ರ ಸಪೋರ್ಟಿನ ಮೇಲೆ, ಅವ್ರ ಗೈಡೆನ್ಸ್ ಮೇಲೆ ನಾನು ಈ ಥರ ರೀಡಿಂಗ್ ಮಾಡ್ತಾಯಿದ್ದೀನಿ. ಮತ್ತು ನನಗೆ ಸಪೋರ್ಟ್ ಮಾಡ್ತಾ ಇರುವಂಥ ಪ್ರತಿಯೊಬ್ಬರಿಗೂ ನನ್ನ ತುಂಬ ಹೃದಯದ ಕೃತಜ್ಞತೆ ತಿಳಿಸ್ತಾ ಇದ್ದೀನಿ. ಥ್ಯಾಂಕ್ ಯು ಸೋ ಮಚ್. ಓಕೆ, ನಾವು ಇವಾಗ ಟಾಪಿಕ್ಗೆ ಬರೋಣ. ಓಕೆನಾ? ಇವತ್ತು ನೀವು ಸುಮ್ಮನೆ ಕೂತಿರ್ತೀರಾ ಅಂತ ತಿಳ್ಕೊಳ್ಳಿ. ಸುಮ್ಮನೆ ಕೂತಿರ್ತೀರಾ, ಆದರೂ ಸಹಿತ ನಿಮಗೆ ಒಂದು ನಂಬರ್ ಕಾಣುತ್ತೆ, ಏಂಜಲ್ಸ್ ನಂಬರ್. ಇದು ಸ್ಪಿರಿಚುವಲ್ ಜರ್ನಿ ಆಗಿರ್ಬೋದು, ಹಾಗೆ ಸಾಮಾನ್ಯ ವ್ಯಕ್ತಿಗಳಲ್ಲೇ ಆಗಿರ್ಬೋದು. ಆ ನಂಬರ್ಸ್ ಏನು ನಮಗೆ ಸೂಚನೆ ಕೊಡ್ತೈತಿ ಅಂತ ಹೇಳಿ ಸ್ವಲ್ಪ ನಮಗೆ ಗೊಂದಲದಲ್ಲಿ ಇರ್ತೀವಿ. ಆಗ ಹೇಳ್ತಾ ಇರ್ತಾರೆ, ಯೂನಿವರ್ಸ್ ನಿಮಗೆ ಏನಂತ ಹೇಳ್ತಾ ಇರ್ತಾರೆ ಅಂದರೆ, ನಿಮಗೆ ಗೈಡೆನ್ಸ್ ಏನು ಕೊಡ್ತಾ ಇರ್ತಾರೆ, ನೀವು ನಂಬಿರುವಂಥ ದೈವಶಕ್ತಿ ಆಗಿರ್ಬೋದು, ಏಂಜಲ್ಸ್ ಆಗಿರ್ಬೋದು. ಏನು ಸಂದೇಶ ಕೊಡೋಕೆ ಇಷ್ಟಪಡ್ತಾರಪ್ಪ ಅಂದರೆ, ಇವತ್ತು ನೀವು ನೋಡ್ತಾ ಇರುವಂಥ ನಂಬರ್ 222 ನೀವು ನೋಡ್ತಾ ಇದ್ದೀರಿ ಅಂದರೆ ಅವ್ರು ಹೇಳ್ತಾ ಇರ್ತಾರೆ, ಇವತ್ತಿನ ಸಿಚುವೇಶನ್ನಲ್ಲಿ ನೀವು ಸರಿಯಾಗಿ ಬ್ಯಾಲೆನ್ಸ್ ಮಾಡ್ತಾ ಇದ್ದೀರಾ. ಅಂದರೆ ನಿಮ್ಮದು ಯಾವುದೇ ಒಂದು ಕೆಲಸದ ವಿಚಾರವಾಗಿ ನೀವು ಯೋಚನೆ ಮಾಡ್ತಾ ಇರ್ಬೋದು, ಫೈನಾನ್ಷಿಯಲ್ ವಿಚಾರವಾಗಿ ಯೋಚನೆ ಮಾಡ್ತಾ ಇರ್ಬೋದು, ಅಥವಾ ಸಂಬಂಧಗಳಲ್ಲಿ ನೀವು ಯಾಕೆ ಈ ಥರ ಆಗ್ತಾಯಿದೆ ಅಂತ ಹೇಳಿ ನೀವೇನಾದರೂ ಕೊರಗ್ತಾ ಇದ್ರೆ ಅಂದರೆ, ನಿಮಗೆ ಅವರು ಏಂಜಲ್ಸ್ ನಿಮಗೆ ನಂಬರ್ ಮುಖಾಂತರ ನಿಮಗೇನು ಸೂಚನೆ ಕೊಡ್ತಾರಪ್ಪ ಅಂದರೆ, ನೀವು ಸರಿಯಾಗಿ ಸಿಚುವೇಶನ್ನ ಬ್ಯಾಲೆನ್ಸ್ ಮಾಡ್ತಾ ಇದ್ದೀರಾ, ನೀವು ಸರಿಯಾದ ದಾರಿಲಿದ್ದೀರಾ ಅಂತ ಹೇಳಿ ನಿಮಗೆ ಗೈಡೆನ್ಸ್ ಮಾಡ್ತಾ ಹೋಗುತ್ತೆ. ಆಗ ಮತ್ತೆ ಇನ್ನೂ ಒಂದು ಏನು ಹೇಳುತ್ತಪ್ಪ ಅಂದರೆ, ನಂಬಿಕೆ ಮತ್ತು ಭರವಸೆಯನ್ನು ಇಟ್ಟು ನಿಮಗೆ ಬರುವ ಚಾಲೆಂಜಸ್ಸನ್ನು ಒಂದು ಬ್ಯಾಲೆನ್ಸಿಯಾಗಿ ನೀವು ಅದನ್ನು ಸರಿದೂಗಿಸ್ತಾ ಹೋಗಿ ಅಂತ ಹೇಳ್ತಾ ಬರುತ್ತೆ. ಅಂದರೆ ನೀವು ಯಾವುದೋ ಒಂದು ಕೆಲಸದ ಮೇಲೆ ನಂಬಿಕೆ ಇಟ್ಟಿರ್ತೀರಾ, ಅಥವಾ ಯಾವುದೋ ಒಂದು ಸಂಬಂಧದ ಮೇಲೆ ತುಂಬಾ ನಂಬಿಕೆ ಇಟ್ಟಿರ್ತೀರಾ, ಅಲ್ಲಿ ನಿಮಗೆ ಏನಾದರೂ ಅಡೆತಡೆ ಆಗಿರ್ಬೋದು, ಅಲ್ಲಿ ನಿಮಗೆ ಯಾವುದಾದ್ರೂ ನೋವು ಆಗಿರ್ಬೋದು, ಅಥವಾ ನಿಮ್ಮ ಮನಸ್ಸಲ್ಲೇ ಒಂದು ಗೊಂದಲ ಆಗಿರ್ಬೋದು. ಆ ಟೈಮಲ್ಲಿ ಈ ನಂಬರ್ ಕಾಣ್ತು ಅಂತ ಹೇಳಿದರೆ, ನೀವು ಸರಿಯಾಗಿ ನಂಬಿಕೆ ಮತ್ತು ಭರವಸೆಯನ್ನಿಟ್ಟು ನೀವು ಬ್ಯಾಲೆನ್ಸ್ ಮಾಡ್ತಾ ಇದ್ದೀರಾ. ಆ ಬ್ಯಾಲೆನ್ಸ್ ಮುಖಾಂತರ ನಿಮ್ಮ ಸಿಚುವೇಶನ್ ಏನೇ ಬರಲಿ, ಒಂದು ಚಾಲೆಂಜಸ್ ಆಗಿ ನೀವು ಅದನ್ನ ತೆಗೆದುಕೊಂಡು ನೀವು ಅದನ್ನ ಸರಿಯಾದ ಪಾತಲ್ಲಿದ್ದೀರಾ. ನೀವು ಯಾವುದೇ ಥರದ ನೆಗೆಟಿವ್ ಥಿಂಕ್ ಮಾಡಬೇಡಿ ಅಂತ ಹೇಳಿ ನಿಮಗೆ ಏಂಜಲ್ಸ್ ನಿಮಗೆ ಹೇಳ್ತಾ ಹೋಗ್ತಾರೆ. ಅಂದರೆ ನಿಮಗೊಂದು ವಿಶ್ವಾಸ ಕೊಡ್ತಾರೆ, ನಿಮಗೊಂದು ಸರಿಯಾದ ನಿರ್ಧಾರ ತಗೊಳ್ಳೋಕ್ಕೆ ಮತ್ತು ಡಿಸಿಷನ್ ತಗೊಳ್ಳೋಕ್ಕೆ ಒಂದು ಅವಕಾಶ ಮಾಡಿಕೊಡ್ತಾರೆ. ಅಂದರೆ ನೀವು ಸರಿಯಾದ ನಿರ್ಧಾರ ತೆಗೆದುಕೊಂಡಿರ ಅದನ್ನೇ ಬ್ಯಾಲೆನ್ಸ್ ಮಾಡ್ತಾ ಹೋಗಿ ಅಂತ ನಿಮಗೆ ಹೇಳ್ತಾ ಹೋಗ್ತಾರೆ. ಮತ್ತು ಇಲ್ಲಿ ರಿಲೇಷನ್ಶಿಪ್ಪಲ್ಲಿ ಬಂತ ಅಂದರೆ, ನಿಮಗೊಬ್ಬರು ಸಹಕಾರ, ನಿಮ್ಮ ಬೆಂಬಲವಾಗಿ ಒಂದು ರಿಲೇಷನ್ಶಿಪ್ ಅಂದರೆ ಒಬ್ಬ ಹೊಸ ಪರಿಚಯ ಆಗಿರ್ಬೋದು, ಅದೇ ವ್ಯಕ್ತಿನೇ ನಿಮಗೆ ಒಂದು ಸಪೋರ್ಟಿವ್ ಆಗಿ ನಿಲ್ಲಬಹುದು, ನಿಮ್ಮ ಜೊತೆ ಕೈ ಜೋಡಿಸ್ತಾರೆ. ನೀವು ಇಬ್ಬರು ಸಹಿತ ಒಂದು ಬ್ಯಾಲೆನ್ಸ್ಡ್ ಆಗಿ ಒಂದು ಸಂಬಂಧವನ್ನು ನಿರ್ವಹಿಸ್ತೀರಾ ಅನ್ನೋದನ್ನು ಸಹಿತ ಇಲ್ಲಿ ಏಂಜಲ್ಸ್ ನಿಮಗೆ ಹೇಳ್ತಾ ಹೋಗ್ತಾರೆ. ಅಂದರೆ ಫೈನಾನ್ಷಿಯಲ್ ವಿಚಾರದಲ್ಲಿ ಸಹಿತ ನಿಮಗೇನು ಹೇಳೋಕ್ಕೆ ಇದು ಮಾಡ್ತಾರಪ್ಪ ಅಂದರೆ, ನೀವು ನಂಬಿಕೆ ಇಟ್ಟಂತಹ ವ್ಯಕ್ತಿ ಅಥವಾ ನಿಮ್ಮ ಪಾರ್ಟ್ನರ್ ಜೊತೆ ನೀವೇನಾದರೂ ಫೈನಾನ್ಷಿಯಲ್ ವಿಚಾರವಾಗಿ ಏನೋ ಒಂದು ಪಾರ್ಟ್ನರ್ ಆಗಿ ಯಾವುದೋ ಒಂದು ಕೆಲಸದಲ್ಲಿ ಅಮೌಂಟನ್ನು ಇನ್ವೆಸ್ಟ್ ಮಾಡಿರ್ತೀರ, ಅಲ್ಲಿ ನೀವು ಈ ರಿಸಲ್ಟ್ ಬೇಕು ಅಂತ ಹೇಳಿ ನೀವು ಇದು ಮಾಡ್ತಾ ಇರ್ತೀರ. ಆ ಟೈಮಲ್ಲಿ ಈ ನಂಬರ್ ನಿಮಗೆ ಕಾಣ್ತಂದರೆ ನೀವು ಸರಿಯಾಗಿ ಡಿಸಿಷನ್ ತೊಗೊಂಡಿದ್ದೀರಾ, ಸರಿಯಾದ ನಿರ್ಧಾರದಲ್ಲಿದ್ದೀರಾ, ನಿಮಗೆ ಒಂದು ಒಳ್ಳೆಯ ಅವಕಾಶ ಅಂದರೆ ನಿಮಗೆ ಒಳ್ಳೆಯ ರಿಸಲ್ಟ್ ಬರುತ್ತೆ ಅನ್ನೋದನ್ನು ಸಹಿತ ಇಲ್ಲಿ ಯೂನಿವರ್ಸ್ ನಿಮಗೆ ಹೇಳ್ತಾ ಹೋಗ್ತಾರೆ. ಇವಾಗ 22 ಆಯಿತು, 222 222 ಆಯಿತು, ಆಯಿತಾ? ಇನ್ನು ನಿಮಗೆ 2222 ಅಂದರೆ 42 ಬಂದಿರುತ್ತೆ. ಆವಾಗ ನೀವು ಇದೇ ಥರನೇ ಯೋಚನೆ ಮಾಡ್ತಾ ಇದ್ರಿ ಅಂದರೆ ಆವಾಗ ನೀವು ಸಹಿತ ನೀವು ಗೊಂದಲದಲ್ಲಿ ಇರ್ತೀರ. ಆ ಟೈಮಲ್ಲಿ ಏನು ಸೂಚನೆ ಕೊಡ್ತಾರಪ್ಪ ನಿಮಗೆ ಏಂಜಲ್ಸ್, ನಿಮಗೆ ಯಾವ ಸೂಚನೆ ಕೊಡೋಕೆ ಇಷ್ಟಪಡ್ತಾ ಇದ್ದಾರೆ ಅಂದರೆ, ಇಲ್ಲಿವರೆಗೂ ನೀವು ಏನು ಯೋಚನೆ ಮಾಡ್ತಾ ಇದ್ದೆ, ಸಂಬಂಧದಲ್ಲಾಗಿರ್ಬೋದು, ರಿಲೇಷನ್ಶಿಪ್ಪಲ್ಲಾಗಿರ್ಬೋದು, ಯಾವುದೇ ಒಂದು ವಿಚಾರದಲ್ಲಾಗಿರ್ಬೋದು, ನಿಮಗೆ ಒಂದು ಒಳ್ಳೆಯ ಡಬಲ್ ಇದು ಬರ್ತಾ ಇದೆ. ಅಂದರೆ ನಿಮಗೆ ಡಬಲ್ ಆಗಿರುವಂತಹ ಕಾನ್ಫಿಡೆನ್ಸ್, ಅಂದರೆ ನೀವು ಏನೋ ಒಂದು ಅಚೀವ್ ಮಾಡ್ತಾ ಇರ್ತೀರ, ನಿಮಗೆ ಅದು ಸರಿಯಾದ ರೀತಿಯಲ್ಲಿ ನಿಮಗೆ ಸಿಕ್ಕಿರಲ್ಲ.
ಅದು ನಿಮ್ಮ ಫೈನಾನ್ಷಿಯಲ್ ಆಗಿರ್ಬೋದು, ಬೇರೆ ಯಾವುದೇ ವಿಚಾರದಲ್ಲಾಗಿರ್ಬೋದು, ನಿಮಗೆ ಡಬಲ್ ಪರ್ಫೆಕ್ಟ್ ಬರ್ತೈತಿ. ಅಂದರೆ ಎರಡು ಥರದಲ್ಲಿ ಎರಡು ಪಟ್ಟು ನಿಮಗೆ ಪ್ರಾಫಿಟ್ ಅನ್ನೋದು ಬರುತ್ತೆ ಅಂತ ಇಲ್ಲಿ ಹೇಳ್ತಾ ಇದ್ದಾರೆ. ಅಂದರೆ ನಿಮಗೇನು ನೀವು ಕರೆಕ್ಟ್ ದಾರಿಲಿದ್ದೀರಾ, ನೀವು ನಿರ್ಧಾರ ತಗೋತಾ ಇದ್ದೀರಾ, ಸರಿಯಾದ ದಾರಿಲಿದ್ದೀರಾ, ನಿಮ್ಮ ಗೋಲ್ಸ್ ಏನಿದೆ ಅದು ರಿಯಲ್ ಆಗ್ತಾ ಇದೆ ಅಂತ ಸಹಿತ ಯೂನಿವರ್ಸ್ ನಿಮಗೆ ಹೇಳ್ತಾ ಇದ್ದಾರೆ. ಅಂದರೆ ನಿಮಗಿಲ್ಲಿ ಡಬಲ್ ಧಮಾಕ ಅನ್ನೋದು ಹೇಳ್ತಾ ಇದೆ. ನೀವು ಅಂದ್ಕೊಂಡಿರೋ ಕೆಲಸ ಸ್ವಲ್ಪ ನೀವು ಅಂದ್ಕೊಂಡಿರೋದೇ ಬೇರೆ ರೀತಿ ರಿಸಲ್ಟ್ ಆದರೆ ಅದು ಯೂನಿವರ್ಸ್ ಕೊಡ್ತಾ ಇರೋದು ನಿಮಗೆ ಡಬಲ್ ಆಗಿ ಕೊಡ್ತಾ ಇದೆ ಅಂತಲೂ ಸಹಿತ ಇಲ್ಲಿ ಹೇಳ್ಬೋದು. ನೀವು ಯಾವುದೇ ಒಂದು ಡಿಸಿಷನ್ ತಗೋತಾ ಇರ್ಬೋದು ಅಥವಾ ನಿರ್ಧಾರ ತಗೋತಾ ಇರ್ಬೋದು, ಸರಿಯಾದ ಪ್ಲ್ಯಾನ್ ಮಾಡ್ತಾ ಇದ್ದೀರಾ, ಆ ಪ್ಲ್ಯಾನಲ್ಲಿ ಒಂದು ಆ ಥರ ಬೇಡ ಅನ್ನೋದನ್ನು ಸಹಿತ ಇಲ್ಲಿ ಏಂಜಲ್ಸ್ ನಿಮಗೆ ಹೇಳ್ತಾ ಹೋಗ್ತಾರೆ. ಅಂದರೆ ಇಲ್ಲಿ ನಿಮಗೋಸ್ಕರ ಒಂದು ಕಾಸ್ಮಿಕ್ ಟೈಮಿಂಗ್ ಅನ್ನೋದು ಬರುತ್ತೆ. ಆ ಟೈಮಲ್ಲಿ ನಿಮಗೆ ನಿಮ್ಮ ವಿಶ್ ಏನಿದೆಯೋ ಫುಲ್ ಆಗುತ್ತೆ ಅನ್ನೋದನ್ನು ಸಹಿತ ಇಲ್ಲಿ ಏಂಜಲ್ಸ್ ನಿಮಗೆ ತಿಳಿಸ್ತಾ ಹೋಗ್ತಾರೆ. ಅಂದರೆ ಇಲ್ಲಿ ಫೈನಾನ್ಷಿಯಲ್ ಗ್ರೋತು ಸಹಿತ ಆಗುತ್ತೆ, ಸ್ಪಿರಿಚುವಲ್ ಜರ್ನಿನೂ ಸಹಿತ ತುಂಬ ಚೆನ್ನಾಗಿ ನಡೆಸ್ಕೊಂಡು ಹೋಗ್ತೀರಾ, ಒಂದು ಆತ್ಮವಿಶ್ವಾಸವನ್ನು ಬೆಳೆಸ್ಕೋತೀರಾ, ನಿಮಗಾಗಿ ನೀವು ಏನು ಮಾಡ್ಕೋಬೇಕು ಅಂತ ಹೇಳಿ ನಿಮ್ಮ ಜೀವನವನ್ನು ಒಂದು ಬ್ಯಾಲೆನ್ಸ್ಡ್ ಆಗಿ ಹೋಗ್ತೀರಾ ಅನ್ನೋದನ್ನು ಸಹಿತ ಇಲ್ಲಿ ಏಂಜಲ್ಸ್ ಹೇಳ್ತಾ ಇದ್ದಾರೆ. ಅಂದರೆ ಇಲ್ಲಿ ಟೋಟಲಿ ಏನು ಹೇಳಬೇಕಪ್ಪ ಅಂದರೆ 2 ಅಂತ ನೀವು ನೋಡ್ತಾ ಇದ್ದೀರಾ. ಅಂದರೆ ನಿಮ್ಮ ಟೈಮಿಗೆ ಈ ಟೈಮಲ್ಲಿ ನೀವು ಸರಿಯಾದ ಪಾತಲ್ಲಿದ್ದೀರಾ. ಅಂದರೆ ನಿಮ್ಮ ಸಿಚುವೇಶನನ್ನು ಸರಿಯಾಗಿ ಬ್ಯಾಲೆನ್ಸ್ ಮಾಡ್ತಾ ಇದ್ದೀರಾ. ನೀವು ಯಾವುದೇ ಒಂದು ನಿರ್ಧಾರ ತೆಗೆದುಕೊಳ್ಬೇಕು ಅಂತ ಹೇಳಿದ್ರು ಆ ಥರ ಪಡಬೇಡಿ. ನೀವು ಒಂದು ಒಳ್ಳೆಯ ನಿರ್ಧಾರ ತೆಗೆಯೋಕ್ಕೆ ಮತ್ತು ಆ್ಯಕ್ಷನ್ ತಗೊಳ್ಳೋದಕ್ಕೆ ಒಂದು ಸರಿಯಾದ ಪಾತಲ್ಲಿದ್ದೀರಾ ಅನ್ನೋದನ್ನು ಸಹಿತ ಇಲ್ಲಿ ಏಂಜಲ್ಸ್ ನಿಮಗೆ ಹೇಳ್ತಾ ಹೋಗ್ತಾರೆ. ರಿಲೇಷನ್ಶಿಪ್ಪಲ್ಲಿ ಆಗಿರ್ಬೋದು, ಫೈನಾನ್ಷಿಯಲ್ ವಿಚಾರವಾಗಿರ್ಬೋದು, ಇನ್ನು ಯಾವುದೇ ಒಂದು ವಿಚಾರದಲ್ಲಿ ನೀವು ಏನಾದರೂ ಕೆಲಸ ಮಾಡ್ತಾ ಇದ್ರಿ ಅಂದರೆ 100% ನೀವು ಸ್ಪಿರಿಚುವಲ್ ವಿಚಾರದಲ್ಲಾಗಿರ್ಬೋದು ಬ್ಯಾಲೆನ್ಸ್ ಮಾಡ್ತಾ ಇದ್ದೀರಾ. ನಿಮ್ಮ ಲೈಫನ್ನು ಒಂದು ಬ್ಯಾಲೆನ್ಸ್ಡ್ ಆಗಿದ್ದೀರಾ, ಸರಿಯಾದ ದಾರಿಯಲ್ಲಿದ್ದೀರಾ. ನೀವು ಯಾವುದೇ ಒಂದು ನಿರ್ಧಾರ ತೆಗೆದುಕೊಂಡ್ರು ಆ ಥರದಲ್ಲಿ ತೆಗೆದುಕೊಳ್ಬೇಡಿ. ಒಂದು ಸರಿಯಾದ ನಿರ್ಧಾರ ಬರಬೇಕು ಅಂದರೆ ಒಂದು ಅದರದ್ದೇ ಆದ ಅಂದರೆ ಕಾಸ್ಮಿಕ್ ಎನರ್ಜಿ ಅಂದರೆ ಕಾಸ್ಮಿಕ್ ಟೈಮಿಂಗ್ಸ್ ಅನ್ನೋದು ಇರುತ್ತೆ. ಅಂದರೆ ಯೂನಿವರ್ಸಿಂಗ್ ಟೈಮಿಂಗ್ ಅನ್ನೋದು ಇರುತ್ತೆ. ಆ ಟೈಮಿಗೆ ನಿಮ್ಮ ಯಾವುದೇ ಕೆಲಸ ಆಗಿರ್ಬೋದು ಫುಲ್ ಆಗುತ್ತೆ ಅನ್ನೋದನ್ನು ಯೂನಿವರ್ಸ್ ನಿಮಗೆ ತಿಳಿಸ್ಕೊಡೋಕ್ಕೆ ಇಷ್ಟಪಡ್ತಾರೆ. ಅಂದರೆ ಆ ನಂಬರ್ ನಿಮಗೆ ಆ ಟೈಮಲ್ಲಿ ನೀವು ಯೋಚನೆ ಮಾಡುವಂತಹ ಸಂದರ್ಭದಲ್ಲಿ ಆ ಟೈಮಿಂಗಲ್ಲಿ ನಿಮಗೆ ಆ ನಂಬರ್ ಸಿಗುತ್ತೆ. ಆ ನಂಬರ್ ನೋಡ್ತಾ ಇರ್ತೀರ. ಇದು ನಾನು ಯೂನಿವರ್ಸಲ್ ಅಂದರೆ ಏಂಜಲ್ಸ್ ಏನು ಯಾವ ವಿಚಾರವನ್ನು ನಿಮಗೆ ತಿಳಿಸ್ಬೇಕು ಅಂತ ಅಂದ್ಕೊಂಡಿದ್ರು ಆ ವಿಚಾರನ ನಾನು ಈ ರೀತಿಯಾಗಿ ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ. ಈ ರೀಡಿಂಗ್ ನಿಮಗೆ ಇಷ್ಟ ಆಗಿದೆ ಅನ್ಕೋತೀನಿ. ಥ್ಯಾಂಕ್ ಯು ಸೋ ಮಚ್.